ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಲಾಗ್ ಮತ್ತು ಆ್ಯಂಟಿ ಲಾಗ್ ವ್ಯಾಲ್ಯೂವನ್ನು ಯಾವ ರೀತಿಯಾಗಿ KCET ಎಕ್ಸಾಮ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನೋಡೋಣ. ಅಂತಂದರೆ ನಿಮಗೆ ಗೊತ್ತಿದೆ, ಲಾಗ್ ಟೇಬಲನ್ನು ಅಥವಾ ಕ್ಯಾಲ್ಕುಲೇಟ್ರನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಹಾಗಾದರೆ ಕ್ಯಾಲ್ಕುಲೇಟ್ರ್ ಮತ್ತು ಲಾಗ್ ಟೇಬಲ್ ಯೂಸ್ ಮಾಡಿದ ಹಾಗೆ ಲಾಗ್ ವ್ಯಾಲ್ಯೂನ ಯಾವ ಥರ ಫೈಂಡ್ ಔಟ್ ಮಾಡೋದು? ಮತ್ತು ಫಾಸ್ಟಾಗೂ ಫೈಂಡ್ ಔಟ್ ಮಾಡಬೇಕು, ನಿಮಗೆ ಟೈಮ್ ಡ್ಯೂರೇಷನ್ನು ತುಂಬ ಕಡಿಮೆ ಇರುತ್ತೆ. ಹಾಗಾದ್ರೆ ಯಾವ ಥರ ಫೈಂಡ್ ಔಟ್ ಮಾಡೋದು? ಸೊ ನಿಮಗೆ ಸೆಕೆಂಡ್ಸ್ಗಳಲ್ಲಿ ಯಾವ ಥರ ಲಾಗ್ ವ್ಯಾಲ್ಯೂ ಮತ್ತು ಆ್ಯಂಟಿ ಲಾಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಈಗ ಬರೋಣ ಡೈರೆಕ್ಟಾಗಿ ವಿತ್ ಎಕ್ಸಾಂಪಲ್. ನಿಮಗೆ ಸ್ವಲ್ಪ ಬೇಸಿಕ್ಸ್ ಬೇಕಾಗುತ್ತೆ. ಫಸ್ಟು ನಿಮಗೆ ಲಾಗ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡೋದು, ಲಾಗ್ ವ್ಯಾಲ್ಯೂ ಅಂದರೆ ಏನು ಅನ್ನೋದು ನಿಮಗೆ ಬೇಸಿಕ್ಸ್ ಗೊತ್ತಾದರೆ ಆಟೋಮೆಟಿಕಲಿ ನೀವು, ನಾನು ಹೇಳ್ತಿದ್ದೀನ ಸೆಕೆಂಡ್ಸ್ಗಳಲ್ಲಿ ನೀವು ಲಾಗ್ ವ್ಯಾಲ್ಯೂ, ನೀವೇನು ತುಂಬ ತಲೆ ಕೆಡಿಸ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಕೆಲವರಿಗೆ ಲಾಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರ, ಮತ್ತು ಬಟ್ ಆ್ಯಂಟಿ ಲಾಗ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡೋದು, ಅದು ಇನ್ನೂ ಕನ್ಫ್ಯೂಷನ್ ಅಂತ ಹೇಳ್ತೀರಾ. ಇಟ್ಸ್ ವೆರಿ ಸಿಂಪಲ್ ಒನ್. ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಫಾಸ್ಟಾಗಿ ಯಾವ ಥರ ಲಾಗ್ ವ್ಯಾಲ್ಯೂ ಮತ್ತು ಆ್ಯಂಟಿ ಲಾಗ್ ವ್ಯಾಲ್ಯೂ ಎಕ್ಸಾಮಲ್ಲಿ KCET ಎಕ್ಸಾಮಲ್ಲಿ ನೀವು ಯೂಸ್ ಮಾಡ್ಕೋಬೇಕು ಅಂತ. ಮತ್ತು ಗೊತ್ತಿರಲಿ ನಿಮಗೆ, ಲಾಗ್ ವ್ಯಾಲ್ಯೂ ಆ್ಯಂಟಿ ಲಾಗ್ ವ್ಯಾಲ್ಯೂ ಎಕ್ಸಾಕ್ಟ್ ವ್ಯಾಲ್ಯೂ ಏನು ಬೇಕಾಗಿಲ್ಲ ನಮಗೆ ಕಾಂಪಿಟೇಟಿವ್ಗೆ. ಒಂದು ಅಪ್ರಾಕ್ಸಿಮೇಟ್ ನಂಬರ್, ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕ್ವಿಕ್ಕಾಗಿ ವಿತ್ ಎಕ್ಸಾಂಪಲ್ಸ್ ಡೀಟೇಲ್ ಎಕ್ಸ್ಪ್ಲನೇಷನ್ ನೋಡ್ಕೊಬರೋಣ. ಓಕೆ, ಇಲ್ಲಿ ನೋಡ್ತಿರ್ಬೋದು ನೀವು. ಫಸ್ಟ್ ಇಲ್ಲಿಗೆ ಬರೋಣ. ವಾಟ್ ಈಸ್ ಲಾಗ್ ವ್ಯಾಲ್ಯೂ ಆ್ಯಂಡ್ ಆ್ಯಂಟಿ ಲಾಗ್? ಏನಿದು ಲಾಗ್ ವ್ಯಾಲ್ಯೂ ಮತ್ತು ಆ್ಯಂಟಿ ಲಾಗ್ ವ್ಯಾಲ್ಯೂ ಅಂತಂದರೆ ನೋಡೋದಾದರೆ ಫಸ್ಟು ನಿಮ್ಗೆ ಸಿಂಪಲ್ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಸ್ವಲ್ಪ ಬೇಸಿಕ್ಸ್ ನಿಮ್ಗೆ ಅರ್ಥ ಆದ್ರೇ ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟು 10⁻0 ಎಷ್ಟಪ್ಪ ಅಂತಂದರೆ, ಯು ನೋ ವೆರಿ ವೆಲ್, 10⁻0 ಈಸ್ ಹೌ ಮಚ್? 1. ಹಾಕಿ. ಹಾಗಾದರೆ 10⁻1 ಈಸ್ ಹೌ ಮಚ್? ಯು ನೋ ದ 10. 10⁻2 ಈಸ್ ಹೌ ಮಚ್? ಇಟ್ ಈಸ್ 100. 10⁻3 ಈಸ್ ಹೌ ಮಚ್? ಯು ನೋ ದ 1000. ಹಾಗಾದರೆ 10⁻0.3 ಈಸ್ ಹೌ ಮಚ್? ಸೊ ದಟ್ಸ್ ಅ ಕ್ವಶನ್ ಮಾರ್ಕ್. ನೀವು ಗೊತ್ತಿಲ್ಲ ನಿಮಗೆ, ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡಬೇಕು? ನೆಕ್ಸ್ಟ್ ಬರೋಣ ಅದೇ ಥರನೇ. 10 ಪವರ್ ಈಸ್ ಸಮಥಿಂಗ್ ಈಸ್ ಹೌ ಮಚ್ ಈಸ್ ಈಕ್ವಲ್ ಟು 1? ದಟ್ ಈಸ್ 0. Okay, 10 power is how much is equal to 10? That's a 1. 10 power is equal to how much is equal to 100? That's 2. ಹಾಗಾದರೆ 10 ಪವರ್ಗೆ ಯಾವುದನ್ನು ಮೆನ್ಷನ್ ಮಾಡಿದ್ರೆ ನಾವು ವಿಲ್ ಗೆಟ್ ಇಟ್ 0.2. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಈಗ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ದಿಸ್ ಇಸ್ ವಾಟ್ ದ ಯೂಸ್ ಆಫ್ ದ ಲಾಗ್. ಇದನ್ನು ನಾವೇನು ಮಾಡ್ತೀವಿ, ಈ ಥರ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಒಂದು ಪವರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈ ಲಾಗದಮ್ ಅನ್ನುವಂಥ ಫಂಕ್ಷನನ್ನು ಯೂಸ್ ಮಾಡ್ತೀವಿ ನಾವು. ಹಾಗಾದ್ರೆ ಯಾವ ಥರ ಫೈಂಡ್ ಔಟ್ ಮಾಡೋದು, ಹಾಗಾದರೆ ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು? ಫಸ್ಟ್ ಇದು ಬೇಸಿಕ್ ರೂಲ್ ಏನಪ್ಪ ಅಂತಂದರೆ, a⁻m ಇಸ್ ಈಕ್ವಲ್ ಟು n. ಅದನ್ನು ಯಾವ ಥರ ಲಾಗ್ ಕನ್ವರ್ಟ್ ಮಾಡ್ತೀವಿ ಅಂತಂದರೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. a⁻m ಇಸ್ ಈಕ್ವಲ್ ಟು n, ಇದನ್ನು ಯಾವ ಥರ ಕನ್ವರ್ಟ್ ಮಾಡ್ತೀವಿ ಅಂದರೆ, ಲಾಗ್ ಬೇಸ್ a ಟು ದ ಪವರ್ ಆಫ್ n. ಸೊ ದಟ್ಸ್ ಪವರ್ ಏನಿರುತ್ತೆ ದಟ್ ವಿಲ್ ಕಮ್ ಇಸ್ ಈಕ್ವಲ್ ಟು m. ಅದನ್ನೇ ಲಾಗನ್ನು ಇಫ್ ಯು ಸೆಂಡ್ ಇಟ್ ಟು ದ ರೈಟ್ ಸೈಡ್, ಇಟ್ ವಿಲ್ ಬಿಕಮ್ ವಾಟ್? ಆ್ಯಂಟಿ ಲಾಗ್. ಸೊ ಆ್ಯಂಟಿ ಲಾಗ್ ಆಫ್ m ಇಸ್ ಈಕ್ವಲ್ ಟು n. ಓಕೆನಾ? ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಕಾನ್ಸೆಪ್ಟ್. ಈಗ ಲಾಗ್ ವ್ಯಾಲ್ಯೂ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಹಾಗಾದರೆ ಈಗ ನಾವು ಏನು, ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮಗೆ. 10 ಪವರ್ ಸಮಥಿಂಗ್ ಹೌ ಮಚ್ ಇಸ್ ಈಕ್ವಲ್ ಟು 0.2 ಅಂತ. ಇದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ? ಲಾಗ್ 0.2 ಇಸ್ ಈಕ್ವಲ್ ಟು y. ಸೊ ಲಾಗ್ 0.2 ಇಸ್ ಈಕ್ವಲ್ ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ದಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ y. ಅದೇ ಥರನೇ 10⁻0.3 ಇಸ್ ಈಕ್ವಲ್ ಟು ಹೌ ಮಚ್? ಸೊ ಇದನ್ನು ಲಾಗ್ ವ್ಯಾಲ್ಯೂನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಲಾಗ್ x ಇಸ್ ಈಕ್ವಲ್ ಟು 0.3. ಹಾಗಾದರೆ ನಮಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ x ಆಗಿರೋದ್ರಿಂದ, ಇಫ್ ಯು ಬ್ರಿಂಗ್ ಲಾಗ್ ಟು ದ ರೈಟ್ ಸೈಡ್, ಇಟ್ ವಿಲ್ ಬಿಕಮ್ ಆ್ಯಂಟಿ ಲಾಗ್ ಆಫ್ 0.3 ಇಸ್ ಈಕ್ವಲ್ ಟು x. ಇದು ಎಕ್ಸಾಕ್ಟ್ಲಿ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ವ್ಯಾಲ್ಯೂ ನಮಗೆ ಯೂಸ್. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಯಾಕೆ ಇದನ್ನು ನಾವು ಲಾಗ್ ಮತ್ತು ಆ್ಯಂಟಿ ಲಾಗ್ ವ್ಯಾಲ್ಯೂಸನ್ನು ಯೂಸ್ ಮಾಡ್ತೀವಿ ಅಂದರೆ, ಈಗ 10 ಪವರ್ಸ್ ಏನೋ ಸಮಥಿಂಗ್ ಇರುತ್ತೆ, ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೇಗೆ, ಹಾಗೆ ಯಾವ 10 ಪವರ್ಗೆ ಏನೋ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇದು ಲಾಗ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ ನಾವು. ಓಕೆ, ಹಾಗಾದ್ರೆ ಯಾವ ಥರ ಫೈಂಡ್ ಔಟ್ ಮಾಡೋದು ಲಾಗ್ ವ್ಯಾಲ್ಯೂ? ಸೊ ನಮಗೆ ಸ್ವಲ್ಪ ಬೇಸಿಕ್ಸ್ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ. ಸ್ವಲ್ಪ ಬೇಸಿಕ್ಸ್ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಇದು ಲಾಗ್ a⁻m ಇಸ್ ಈಕ್ವಲ್ ಟು m log a. ಲಾಗ್ a⁻m ಆ ಫಾರ್ಮೇಟಲ್ಲಿದ್ದರೆ ನಾವು m log a ಅಂತ ಬರ್ಕೊಳ್ತೀವಿ. ಹಾಗೆ ಲಾಗ್ a ಇಂಟು b ಇಸ್ ಈಕ್ವಲ್ ಟು ವಾಟ್? ಲಾಗ್ a ಪ್ಲಸ್ ಲಾಗ್ b. ಅಂಡ್ ಲಾಗ್ a ಬೈ b ಇಸ್ ಈಕ್ವಲ್ ಟು ವಾಟ್? ಲಾಗ್ a ಮೈನಸ್ ಲಾಗ್ b. ಇದು ಬೇಸಿಕ್ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ, ಬೇಸಿಕ್ ರೂಲ್ಸ್ ಇವೆಲ್ಲ. ನೆಕ್ಸ್ಟ್ ಈಗ ಬರೋಣ,
ಲಾಗ್ ವ್ಯಾಲ್ಯೂಸನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ. ಸಿಂಪಲ್ ಲಾಜಿಕ್ ಇದು. ನೀವು ನಾನು ಲಿಸ್ಟ್ ಕೊಟ್ಟಿದ್ದೀನಿ, ಲಾಗ್ ವ್ಯಾಲ್ಯೂಸನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ಲಾಗ್ ವ್ಯಾಲ್ಯೂ 1 ಈಸ್ ಈಕ್ವಲ್ ಟು ಹೌ ಮಚ್ 0. ನಮಗೆ ಸ್ಟ್ಯಾಂಡರ್ಡ್ ಅಂತ ಫಸ್ಟ್ ಸಿಗುವಂಥದ್ದು ಲಾಗ್ 2 ವ್ಯಾಲ್ಯೂ. ವಾಟ್ಸ್ ಅ ಲಾಗ್ 2 ವ್ಯಾಲ್ಯೂ? ಇಟ್ಸ್ 0.3010. ಆ್ಯಂಡ್ ಲಾಗ್ 4 ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೌ ಮಚ್ 0.60. ನಾನು ಫ್ರ್ಯಾಕ್ಷನ್ಸನ್ನು ಬರೆದಿಲ್ಲ, ಯಾಕಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನಮಗೆ ಫುಲ್ ನಂಬರ್ ಏನು ಬೇಕಾಗಿಲ್ಲ. ನಮಗೆ ಒಂದು ಅಪ್ರಾಕ್ಸಿಮೇಟ್ ನಂಬರ್ ಇದ್ದರೆ ಸಾಕು ನಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಸೊ ಹಾಗಾಗಿರೋದ್ರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಅಪ್ರಾಕ್ಸಿಮೇಟ್ ರೌಂಡ್, ಸುಮ್ಮನೆ ಜಸ್ಟ್ ಒಂದು ಫಸ್ಟ್ ಡೆಸಿಮಲ್ ಪ್ಲೇಸ್ ಆದಮೇಲೆ 1 or 2 ಡಿಜಿಟ್ಸನ್ನು ಮೆನ್ಷನ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಲಾಗ್ 4 ವ್ಯಾಲ್ಯೂ 0.6. ಆ್ಯಂಡ್ ಸಿಮಿಲರ್ಲಿ ಲಾಗ್ 8 ಎಷ್ಟು ಬರ್ತಾಗಾರೆ 0.9. ಹೇಗೆ ಅಂತಂದರೆ ಲಾಗ್ 4 ಈಸ್ ವಾಟ್? ಲಾಗ್ 2 ಬರ್ಕೊಳ್ತೀವಿ. ಸೊ 2 ಲಾಗ್ 2 ಆಗುತ್ತೆ. ಹಾಗಾಗಿರೋದ್ರಿಂದ ಡಬಲ್ ಆಫ್ 0.3 ಈಸ್ ಈಕ್ವಲ್ ಟು 0.6 ಆಗುತ್ತೆ. ಲಾಗ್ 8ಅನ್ನು ಯಾವ ಥರ ಬರ್ಕೊಳ್ತೀವಿ ನಾವು? ಲಾಗ್ 8ಅನ್ನು 2 ಅಂತ ಬರ್ಕೊಳ್ತೀವಿ. ಸೊ 3 ಲಾಗ್ 2 ಅಂದರೆ 3 ಟೈಮ್ಸ್ ಆಫ್ ಲಾಗ್ 2. 3 ಟೈಮ್ಸ್ ಆಫ್ ಲಾಗ್ 2 ಅಂತಂದರೆ 0.3 ಇರೋದು 0.9 ಆಗುತ್ತೆ. ಸೊ ಇದು ಲಾಜಿಕ್, ಅರ್ಥ ಮಾಡ್ಕೊಳ್ಳಿ. ಲಾಗ್ 2 ಈಸ್ 0.3, ಲಾಗ್ 4 ಈಸ್ 0.6 ಆ್ಯಂಡ್ ಲಾಗ್ 8 ಈಸ್ 0.9. ಓಕೆ, ಅವುಗಳ ಮಧ್ಯೆ ಬರೋದೇ ಇವೆಲ್ಲ ಉಳಿದಿರೋವಂಥ ಇದೆಲ್ಲ. ಈ ಮೂರನ್ನು ಜ್ಞಾಪಕ ಇಟ್ಕೊಳ್ಳಿ ಸಾಕು. ನಿಮಗೆ ಉಳಿದಿರುವಂಥದ್ದು ಯಾವುದನ್ನು ಜ್ಞಾಪಕ ಇಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇದು ಅಪ್ರಾಕ್ಸಿಮೇಟ್ ನಂಬರನ್ನು ಜ್ಞಾಪಕ ಇಟ್ಕೊಂಡು, ಲೈಕ್ ಫಾರ್ ಎಕ್ಸಾಂಪಲ್ ಲಾಗ್ 1 ವ್ಯಾಲ್ಯೂಸ್ ಮಚ್ ನಿಮ್ಗೆ ಗೊತ್ತಿರೋ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅದು, ಇಟ್ಸ್ 0.0. ಲಾಗ್ 1 ವ್ಯಾಲ್ಯೂಸ್ 0 ಆ್ಯಂಡ್ ಲಾಗ್ 10 ವ್ಯಾಲ್ಯೂಸ್ ಮಚ್ 1. ಇನ್ನು ಲಾಗ್ 3 ಬಂದರೆ ನೋಡಿ, ಲಾಗ್ 3ಗೆ ಏನು ಬರ್ಬೋದು ಅಪ್ರಾಕ್ಸಿಮೇಟ್ ಆಗಿ? ಲಾಜಿಕಲಿ ಯೋಚನೆ ಮಾಡಿ. ಲಾಗ್ 2 ಈಸ್ 0.3, ಲಾಗ್ 4 ಈಸ್ 0.6, ಲಾಗ್ 3 ಎಷ್ಟು ಬರ್ಬೋದು ಒಂದು ಅಪ್ರಾಕ್ಸಿಮೇಟ್ ಆಗಿದ್ರೆ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಒಂದು 0.455 ಆ ರೇಂಜಿಗೆ. ಸೊ 0.5 ಇನ್ ದಟ್ ರೇಂಜ್. ಲಾಗ್ 2 ಈಸ್ 0.3 ಆದರೆ, ಲಾಗ್ 4 ವ್ಯಾಲ್ಯೂ 0.6 ಆದರೆ, ಲಾಗ್ 3 ವ್ಯಾಲ್ಯೂ ಅವೆರಡರ ಮಧ್ಯೆ ಬರಬೇಕಲ್ವಾ? ಲಾಗ್ 3 ಇಟ್ ಶುಡ್ ಬಿ ಬಿಟ್ವೀನ್ ಲಾಗ್ 0.3 ಆ್ಯಂಡ್ 0.6 ಅಲ್ವಾ? ಆ ಲಾಜಿಕನ್ನು ಅರ್ಥ ಮಾಡ್ಕೊಳ್ಳಿ ಸಾಕು. ಇಷ್ಟು ಲಾಜಿಕನ್ನು ಅರ್ಥ ಮಾಡ್ಕೊಂಡ್ರೆ ಕಾಂಪಿಟೇಟಿವಲ್ಲಿ ಕ್ವಿಕ್ಕಾಗಿ ನೀವು ಇನ್ನೇನು ಬೇಕಾಗಿಲ್ಲ, ನಮಗೆ ಅಪ್ರಾಕ್ಸಿಮೇಟ್ ನಂಬರ್ ಆಗಬೇಕಾಗತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಲಾಗ್ 8 ಈಸ್ 0.9 ಆದರೆ ನೋಡ್ಬೋದು. ಲಾಗ್ 6 ಎಷ್ಟು ಬರುತ್ತೆ? ಇಟ್ಸ್ ಇನ್ ಬಿಟ್ವೀನ್. ನೋಡಿ, ಲಾಗ್ 4 ಈಸ್ 0.6, ಲಾಗ್ 5 ವ್ಯಾಲ್ಯೂ ಎಷ್ಟಾಗುತ್ತೆ? 0.7. ಅಂದರೆ ಲಾಸ್ಟ್ 2 ಡಿಜಿಟ್ಸ್ ಎರಡೆರಡು ಆ್ಯಡ್ ಆಗ್ತಾ ಇದೆ ಇಲ್ಲಿ. 2 ಡಿಜಿಟ್ಸ್ ಅಂದರೆ 4, 6, 5, 7, 6, 8, 7, 9. ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಿರೋದು, ಅಪ್ರಾಕ್ಸಿಮೇಟ್ಲಿ 8 0.9 ಬಂದಿದೆ. ಇದು 7ಗೆ 9 ಅಪ್ರಾಕ್ಸಿಮೇಟ್ಲಿ 0.84 ಇದೆ. ನಾನು ಹೇಳ್ತಿರೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಇವೇನು ಎಕ್ಸಾಕ್ಟ್ ವ್ಯಾಲ್ಯೂ ನಮಗೆ ಬೇಕಾಗಿಲ್ಲ ಇಲ್ಲಿ, ಓಕೆನಾ, ಕಾಂಪಿಟೇಟಿವಲ್ಲಿ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನೋಡಿ, ಲಾಸ್ಟ್ 0 ಪಾಯಿಂಟ್ ಆದಮೇಲೆ ನೀವೇನು ನಂಬರ್ ಫೈಂಡ್ ಔಟ್ ಮಾಡಬೇಕು ಲಾಗ್ ವ್ಯಾಲ್ಯೂಗೆ, ಅದಕ್ಕೆ ಒಂದು 2 ಡಿಜಿಟ್ಸ್ ಆ್ಯಡ್ ಮಾಡಿ. ಸೊ ಅರ್ಥ ಆಗಿದೆಯಲ್ವಾ? ಲಾಗ್ 5 ವ್ಯಾಲ್ಯೂ ಎಷ್ಟು? 0.7. ಲಾಗ್ 3 ಕೇಳಿದ್ರಪ್ಪ, ಲಾಗ್ 3 ವ್ಯಾಲ್ಯೂ ಇಟ್ ಶುಡ್ ಬಿ ಬಿಟ್ವೀನ್ ಲಾಗ್ 2 ಆ್ಯಂಡ್ ಲಾಗ್ 4. ಲಾಗ್ 2 ಈಸ್ 0.3, ಲಾಗ್ 4 ಈಸ್ 0.6. ಅದ್ರ ಮಧ್ಯೆ ಅಂದರೆ ಅಪ್ರಾಕ್ಸಿಮೇಟಾಗಿ 0.5, 0.45 ಆ ರೇಂಜಿಗೆ ಬರುತ್ತೆ. ಓಕೆ, ನೀಡ್ ನಾಟ್ ಟು ವರಿ ಅಬೌಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ. ಸೊ ಇದು ಲಾಗ್ ವ್ಯಾಲ್ಯೂ ಆಯಿತು. ಸೊ ಅರ್ಥ ಆಯ್ತಲ್ವಾ? ಈಗ ಆ್ಯಂಟಿ ಲಾಗ್ ವ್ಯಾಲ್ಯೂಗೆ ಬರೋಣ. ಆ್ಯಂಟಿ ಲಾಗ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡೋದು? ಇಟ್ಸ್ ವೆರಿ ಸಿಂಪಲ್. ಲಾಗ್ 1 0 ಆದರೆ ಸೆಂಡ್ ದಟ್ ಲಾಗ್ ಟು ದ ರೈಟ್ ಸೈಡ್. ಏನಾಗುತ್ತೆ ಹಂಗಾರೆ? ಲಾಗನ್ನು ರೈಟ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಆ್ಯಂಟಿ ಲಾಗ್ ಆಫ್ 0 ಈಸ್ ಈಕ್ವಲ್ ಟು ಹೌ ಮಚ್? 1. ಹಾಗಾದ್ರೆ ನೆಕ್ಸ್ಟ್ ಲಾಗ್ 2 ವ್ಯಾಲ್ಯೂ 0.3 ಆದರೆ, ಇಫ್ ಯು ಬ್ರಿಂಗ್ ಲಾಗ್ ಟು ದ ರೈಟ್ ಸೈಡ್, ಇಟ್ ವಿಲ್ ಬಿಕಮ್ ಆ್ಯಂಟಿ ಲಾಗ್ ಆಫ್ 0.3 ಈಸ್ 2. ಸೊ ಅದೇ ಥರನೇ ಲಾಗ್ 4 ಈಸ್ 0.6 ಆದರೆ ಆ್ಯಂಟಿ ಲಾಗ್ ಆಫ್ 0.6 ಈಸ್ ಹೌ ಮಚ್? 4. ಸೊ ಲಾಗ್ 8 ಈಸ್ 0.9 ಆದರೆ ಆ್ಯಂಟಿ ಲಾಗ್ ಆಫ್ 0.9 ಈಸ್ ಈಕ್ವಲ್ ಟು ಹೌ ಮಚ್? 8. ಸೊ ಇದು ಲಾಜಿಕ್, ನೀವು ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ಈಸಿ ಇದು. ನೀವು ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತುಂಬ ಈಸಿಯಾಗಿದೆ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದೆಯಲ್ವಾ? ಈಗ ಬರೋಣ ಒಂದು ವಿತ್ ಎಕ್ಸಾಂಪಲ್. ಯಾವ ಥರ ಫೈಂಡ್ ಔಟ್? ಲಾಗ್ 0.31 ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕೇಳಿರ್ತಾರೆ. ಕ್ವಶನಲ್ಲಿ ಇರುತ್ತೆ, ನಿಮಗೆ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಲಾಗ್ 0.31 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಲಾಗ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡೋದು? ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದ ನಂಬರ್ ಇನ್ ಸೈಂಟಿಫಿಕ್ ನೋಟೇಷನ್. ಆಲ್ವೇಸ್ ಸೈಂಟಿಫಿಕ್ ನೋಟೇಷನಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು ಫಸ್ಟ್ ನೀವು. ಏನದು ಸೈಂಟಿಫಿಕ್ ನೋಟೇಷನ್ ಅಂದರೆ, ವಿ ಹ್ಯಾವ್ ಟು ಪ್ಲೇಸ್ ದ ಡೆಸಿಮಲ್ ಪಾಯಿಂಟ್ ಆಫ್ಟರ್ ಫಸ್ಟ್ ನಾನ್-ಝೀರೋ ಡಿಜಿಟ್. ಯಾವುದು ಫಸ್ಟ್ ನಾನ್-ಝೀರೋ ಡಿಜಿಟ್? 3 ಅಲ್ವಾ? 3 ಆದಮೇಲೆ ಡೆಸಿಮಲ್ ಪ್ಲೇಸನ್ನು ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 10⁻⁻1 ಆಗುತ್ತೆ. ನಾವೇನು ಮಾಡ್ತಿದ್ದೀವಿ? ಡೆಸಿಮಲ್ ಪ್ಲೇಸನ್ನು ವಿ ಆರ್ ಶಿಫ್ಟಿಂಗ್ ಟು ದ ರೈಟ್ ಸೈಡ್. ಸೊ ನೆಗೆಟಿವ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ 10⁻⁻1. ಓಕೆ, 3.1 ಇಂಟು 10⁻⁻1 ಆಯ್ತಲ್ವಾ? ಇದು ಈಗ ಸೈಂಟಿಫಿಕ್ ನೋಟೇಷನಲ್ಲಿ ಇದೆ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ನೌ ವಿ ವಿಲ್ ಸ್ಪ್ಲಿಟ್ ದಿಸ್ ಒನ್ ಆಸ್ ಎ ಲಾಗ್ ಎ ಇಂಟು ಬಿ. ನೋಡಿ, ಒಂದು ಫಾರ್ಮುಲಾ ಲಾಸ್ಟ್ ಕೊಟ್ಟಿದ್ದೀನಿ ನಾನು ನಿಮಗೆ. ಲಾಗ್ ಎ ಇಂಟು ಬಿ ಇಸ್ ಈಕ್ವಲ್ ಟು ವಾಟ್? ಲಾಗ್ ಎ ಪ್ಲಸ್ ಲಾಗ್ ಬಿ. ಸೊ ಲಾಗ್ 3.1 ಪ್ಲಸ್ ಲಾಗ್ 10⁻⁻1.
ಈಗ ಲಾಗ್ 3.1 ನಾನು ನಿಂಗೆ ಜಸ್ಟ್ ಈಗ ತಾನೇ ಒಂದು ಟ್ರಿಕ್ ಹೇಳಿದೆ. ಲಾಗ್ 3 ವ್ಯಾಲ್ಯೂ ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದೆ. ಲಾಗ್ 2 ವ್ಯಾಲ್ಯೂ 0.3 ಆದರೆ, ಲಾಗ್ 4 ವ್ಯಾಲ್ಯೂ 0.6 ಆದರೆ, ಲಾಗ್ 3 ವ್ಯಾಲ್ಯೂ ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ಲಿ 0.45 ಆರ್ 0.5 ಅಂತಲೇ ತೊಗೋಬೋದು ನೀವು. ನಮ್ಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅರ್ಥ ಆಯ್ತಲ್ವಾ, 0.45 ತಗೊಂಡೆ. ಮೈನಸ್ ಲಾಗ್ 10 ಪವರ್ ಮೈನಸ್ 1, ಲಾಗ್ ಎ ಪವರ್ ಎಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಲಾಗ್ ಎ ಪವರ್ ಎಮ್ ಈಸ್ ಈಕ್ವಲ್ ಟು ವಾಟ್, ಎಮ್ ಲಾಗ್ ಎ. ಸೊ ಹಾಗಾಗಿರೋದ್ರಿಂದ -1 ಲಾಗ್ 10 ಆಗುತ್ತೆ. ವಿ ನೋ ದಟ್ ಲಾಗ್ 10 ವ್ಯಾಲ್ಯೂ ಇಸ್ ಮಚ್ 1. ಸೊ 0.45 minus 1 is equal to approximately it's equal to -0.55 is the answer. It's very simple. ಫಾಸ್ಟ್ ಆಗಿ ಕ್ವಿಕ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ನಾವು ಯಾವುದೇ ಲಾಗ್ ಟೇಬಲನ್ನು ಯೂಸ್ ಮಾಡಿಲ್ಲ ನಾವಿಲ್ಲಿ ಅಲ್ವಾ. ಸಿಮಿಲರ್ಲಿ ವಿಲ್ ಕಮ್ ಟು ದ anti-log of another example. anti-log of 2.71 is equal to how much? ಸೊ anti-log ಫೈಂಡ್ ಔಟ್ ಮಾಡಬೇಕಾದ್ರೆ ವಾಟ್ ಎವರ್ ದ ನಂಬರ್ ವಿಚ್ ಇಸ್ ದೇರ್ ಬಿಫೋರ್ ಡೆಸಿಮಲ್ ಪಾಯಿಂಟ್, ಯಾವುದು ನಂಬರ್ ಬಿಫೋರ್ ಡೆಸಿಮಲ್ ಪಾಯಿಂಟ್ ಇರೋದು ದಟ್ಸ್ ಅ 2 ಆದರೂ ಇರಲಿ, 3 ಆದರೂ ಇರಲಿ, 5 ಆದರೂ ಇರಲಿ, 10 ಆದರೂ ಇರಲಿ, 20 ಆದರೂ ಇರಲಿ, ವಾಟ್ ಎವರ್ ದ ನಂಬರ್ ಬಿಫೋರ್ ಡೆಸಿಮಲ್ ಪಾಯಿಂಟ್, ಅದನ್ನು ಯಾವ ಥರ ಬರ್ಕೊಳ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ anti-log ಆಫ್ ರಿಮೂವ್ ದಟ್ ನಂಬರ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ಯಾವುದಿದೆ 2 ಇದೆಯಲ್ವ, ಅದನ್ನು ತೆಗೆದುಬಿಡಿ. ಸೊ ಏನು ಉಳ್ಕೊಳ್ತಾಗಾರೆ 0.71 ಇಂಟು ವಾಟ್ ಈಸ್ ದ ನಂಬರ್ ವಿ ಹ್ಯಾವ್ ರಿಮೂವ್ಡ್, ಸೊ 2, ಸೊ 10 ಪವರ್ 2. ಸಪೋಸ್ ಇಲ್ಲಿ 20 ಇತ್ತು ಅಂದ್ಕೊಳ್ಳಿ, 20.71 ಇತ್ತು ಅಂದ್ಕೊಳ್ಳಿ ಸಪೋಸ್, ಅವಾಗ ಏನು ಮಾಡ್ತೀರಾ, anti-log ಆಫ್ 0.71 ಇಂಟು 10 ಪವರ್ 20, ವಾಟ್ ಎವರ್ ದ ನಂಬರ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ಅದನ್ನು ನಾವು ಈ ಥರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಆ ನಂಬರನ್ನು ರಿಮೂವ್ ಮಾಡಿ. ಓಕೆನಾ. ನೌ ಇಟ್ ಕಮ್ ಟು ದ ಪಾಯಿಂಟ್. anti-log ಆಫ್ 0.71 ಇಸ್ ಈಕ್ವಲ್ ಟು ಹೌ ಮಚ್. ಈಗ ನಾನು ನಿಮಗೆ ಲಾಸ್ಟ್ ಜಸ್ಟ್ ಒಂದು ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಲಾಗ್ 2 ವ್ಯಾಲ್ಯೂಸ್ ಹೌ ಮಚ್, 0.3010, ಅಂದರೆ anti-log of 0.3010 is equal to how much, 2. Okay, then log 4 is how much, log 4 is 0.6. anti-log of 0.6 is equal to 4 ಆಗುತ್ತೆ ನೋಡಿ, ನಂಬರ್ ಕರೆಕ್ಟಾಗಿ ನೋಡಿ. ಸೊ ನಮಗಿಲ್ಲಿ anti-log of 0.7 ಕೇಳಿದ್ರೆ ದೆನ್ ವಾಟ್ ಈಸ್ ಆನ್ಸರ್, ಇಟ್ ಈಸ್ ಅ 5, ಬಿಕಾಸ್ log 5 is equal to 0.7. log 5 is 0.7, then anti-log of 0.7 is 5. ಸೊ ನಾವೇನು ಬರುತ್ತೆ ಅದರಲ್ಲಿ 5 ಇಂಟು 10 ಪವರ್ 2. 10 ಪವರ್ 2 ಆಲ್ರೆಡಿ ನಾವು ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ 10 ಪವರ್ 2. ಸೊ ಆನ್ಸರ್ ಈಸ್ 5 ಇಂಟು 10 ಪವರ್ 2. ಇಟ್ಸ್ ವೆರಿ ಸಿಂಪಲ್. ಇಷ್ಟೇ ಮುಗೀತು anti-log ಫೈಂಡ್ ಔಟ್ ಮಾಡೋದು. ವೆರಿ ಸಿಂಪಲ್ ಒನ್. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸ್ಟಿಲ್ ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ಇಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಆಲ್.